ಎಲ್ರಿಗೂ ನಮಸ್ಕಾರ. ವೈಕಂ ಬಶೀರ್ ಕನ್ನಡದ ಲೇಖಕರಿಗೆ ಅಷ್ಟೊಂದು ಚಿರಪರಿಚಿತ ಅಲ್ಲದಿದ್ರು ಅವರೇನು ಟೋಟಲ್ ಒಂದು ಸ್ಟ್ರೇಂಜರ್ ಅಂತೂ ಖಂಡಿತ ಅಲ್ಲ. ಬೇರೆ ಬೇರೆ ಕಾಲಘಟ್ಟದಲ್ಲಿ ವೈಕಂ ಬಶೀರ್ ಅವರ ಉಲ್ಲೇಖಗಳು ಮತ್ತೆ ನಮ್ಮ ಕನ್ನಡ ಸಾಹಿತ್ಯದ ಯಾವುದಾದ್ರೂ ಒಂದು ಭಾಷಣಗಳಲ್ಲಿ ಸಾಹಿತಿಗಳು ಆ, ಒಂದು ಆ, ಆ, ನಮ್ಮ ದೇಶ ಮಟ್ಟದ ಒಂದು ಯಾವುದಾದ್ರೂ ಒಂದು ಸೆಮಿನಾರ್ಗಳಲ್ಲಿ ನಮ್ಮ ದೇಶದಾದ್ಯಂತ ಇರುವಂತಹ ಸಾಹಿತಿಗಳ ಒಂದು ಉಲ್ಲೇಖ ಬರುವಂತಹ ರೆಫರೆನ್ಸ್ ಬರುವಂತಹ ಸಂದರ್ಭದಲ್ಲಿ ವೈಕಂ ಬಶೀರ್ ಅವರ ಒಂದು ಉಲ್ಲೇಖ ಬಂದೇ ಬರ್ತದೆ. ಇದನ್ನು ನಾವು ಗಮನಿಸಿದ್ದೇವೆ ಹಿಂದಿನಿಂದಲೂ. ನಮ್ಮ ಕರ್ನಾಟಕದ ಮಹನೀಯರಾದಂತಹ ದೇವನೂರು ಮಹಾದೇವ ಇರಬಹುದು, ಆಲನಹಳ್ಳಿ ಕೃಷ್ಣ ಅವರಾಗಿರ್ಬಹುದು, ಇವರೆಲ್ಲ ವೈಕಂ ಬಶೀರ್ ಅವರನ್ನು ಭೇಟಿಯಾಗಿರುವಂತಹ ಫೋಟೋಗಳು ಕೂಡ ಇವತ್ತು ಕೂಡ ನಾವು ಎಲ್ಲೆಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇರ್ತೇವೆ. ಹಾಗೆ ಈ ವೈಕಂ ಬಶೀರ್ ಅನ್ನುವರು ಕರ್ನಾಟಕಕ್ಕೆ ಏನು ತೀರಾ ಅಪರಿಚಿತರೇನಲ್ಲ. ಇದಕ್ಕೆ ಕಾರಣಗಳಿವೆ. ಮುಖ್ಯ ಕಾರಣ ಏನಂತ ಹೇಳಿದ್ರೆ, ಅಡೂರು ಗೋಪಾಲಕೃಷ್ಣನ್ ಅವರು ಕೆಲವು ಸಿನಿಮಾಗಳ ಮೂಲಕ ವೈಕಂ ಬಶೀರ್ ಅವರನ್ನು ಪರಿಚಯಿಸಿದ್ರು. ಆನಂತರ ನಮ್ಮ ಅನುವಾದಕರು ಅನ್ನುವಂಥವರು ಭಾರಿ ದೊಡ್ಡ ಒಂದು ಮಹತ್ವದ ಒಂದು ವ್ಯಕ್ತಿಗಳು. ನನ್ನಂತಹ ಒಬ್ಬ ತೀರಾ ಹಳ್ಳಿಯಿಂದ ಬಂದಂತಹ ಒಬ್ಬ ಹುಡುಗ ಕೂಡ ನಾನು ಮಲಯಾಳಂ ಸಾಹಿತ್ಯವನ್ನು ತೀರಾ ಚಿಕ್ಕಂದಿನಲ್ಲಿಯೇ ಓದ್ಲಿಕ್ಕೆ ನಮ್ಮ ಕನ್ನಡದ ಮತ್ತೆ ಮಲಯಾಳಂನ ಅನುವಾದಕರೇ ಕಾರಣ. ಅದರಲ್ಲಿ ಗಂಗಾಧರಯ್ಯ ಅವರು ಕೂಡ ಒಬ್ರು. ಆದ ಕಾರಣ ನಮ್ಗೆ ಈ ಕನ್ನಡದಲ್ಲಿ ಇವರದ್ದು ವೈಕಂ ಬಶೀರ್ ಅವರ ಅನುವಾದಗಳು ಪ್ಲಸ್ ಚಲನಚಿತ್ರಗಳು, ಮಲಯಾಳಂ ಚಲನಚಿತ್ರಗಳು, ಅದು ರಾಷ್ಟ್ರ ಪ್ರಶಸ್ತಿ ಬಂದಂತಹ ಚಲನಚಿತ್ರಗಳು ಕೂಡ DD1 ನಲ್ಲಿ ಪ್ರದರ್ಶನ ಆಗುವಂತಹ ಸಂದರ್ಭದಲ್ಲಿ ನಮಗೆ ವೈಕಂ ಬಶೀರ್ ಅವರನ್ನು ಅರಿತುಕೊಳ್ಳಲು ತುಂಬಾ ಸುಲಭ ಆಯಿತು. ಸೊ ಯಾರು ಈ ವೈಕಂ ಬಶೀರ್ ಅಂತ ನಾವು ನೋಡಿದ್ರೆ, ನಮ್ಮ ಕುವೆಂಪು ಅವರು 1904ರಲ್ಲಿ ಜನಿಸಿದ್ರು. ವೈಕಂ ಬಶೀರ್ ಅವರು ಕೇರಳದಲ್ಲಿ ವೈಕಂನ ಹತ್ತಿರದ ಒಂದು ಹಳ್ಳಿಯಲ್ಲಿ 1908ರಲ್ಲಿ ಜನಿಸಿದ್ರು. ಅಂದ್ರೆ ಇಬ್ಬರು ಸಮಕಾಲೀನರು. ಸೊ ಇದು ನಮ್ಗೆ ವೈಕಂ ಬಶೀರ್ ಅವರ ಕಾಲಘಟ್ಟವನ್ನು ಅರಿತುಕೊಳ್ಳಲು ಸುಲಭ ಆಗ್ತದೆ ಅಂತ ನಾನು ಕುವೆಂಪು ಅವರ ಒಂದು ಜನ್ಮದಿನವನ್ನು ಹೇಳಿದೆ. ಅಂದ್ರೆ ನಾವು ಈ ನಾಟಕವನ್ನು, ಸಾಹಿತ್ಯವನ್ನು ಮತ್ತೆ ವೈಕಂ ಬಶೀರ್ ಅವರ ಬಗ್ಗೆ ಮಾತನಾಡುವಾಗ ಅವರ ಕಾಲಘಟ್ಟ ನಮಗೆ ಗೊತ್ತಿದ್ರೆ ತುಂಬಾ ಚೆನ್ನಾಗಿರ್ತದೆ. ಆದ್ರೆ ಆ ಕಾಲಘಟ್ಟದಲ್ಲಿ ಬಂದಂತಹ ನವೋದಯ ಇರಬಹುದು, ನವೋದಯದ ಒಂದು ಸಾಹಿತಿಗಳ ನಡುವೆ ಅಥವಾ ಕೇರಳದಲ್ಲಿರುವಂತಹ ವೈಕಂ ಬಶೀರ್ ಅವರ ಸಮಕಾಲೀನ ಸಾಹಿತಿಗಳ ನಡುವೆ ವೈಕಂ ಬಶೀರ್ ಅನ್ನುವರು ವಿಭಿನ್ನವಾದಂತಹ ಒಂದು ವ್ಯಕ್ತಿಯ ರೀತಿಯಲ್ಲಿ ಗೋಚರಿಸ್ತಾರೆ ನಮ್ಗೆ. ನಾವೊಂದು ಈ ಸಾಹಿತ್ಯ ಲೋಕವನ್ನೊಂದು ಜಾತ್ರೆಯ ತರ ನೋಡಿದ್ರೆ ಅಲ್ಲೊಂದು ತೇರಿನ ತರ ನಮ್ಗೆ ವೈಕಂ ಬಶೀರ್ ಅವರು ಕಂಡು ಬರ್ತಾರೆ ಇವಾಗ. ಇದು ಯಾಕೆ ಅಂತ ಹೇಳಿದ್ರೆ, ನಮ್ಮ ಲಂಕೇಶ್ ಅವರು ಹೇಳ್ತಾರೆ, ಒಬ್ಬ ಮನುಷ್ಯ ಬುದ್ಧನ ತರ ಇರ್ತಾನೆ. ಸಂಸಾರದ ಬಂಧನದಿಂದ ಹೊರಗೆ ಬಂದಂತ ಒಬ್ಬ ಮನುಷ್ಯ ಒಂದ ಬುದ್ಧ ಆಗ್ತಾನೆ ಅಥವಾ ಒಬ್ಬ ಹಿಪ್ಪಿ ಆಗ್ತಾನೆ ಅಂತ ಹೇಳಿ. ಒಬ್ಬ ಹಿಪ್ಪಿಯ ಒಳಗೂ ಒಬ್ಬ ಬುದ್ಧ ಇರ್ತಾನೆ ಅಂತ ಹೇಳಿ ಲಂಕೇಶ್ ಹೇಳ್ತಾರೆ ನೋಡಿ. ಅದೇ ರೀತಿ ಈ ವೈಕಂ ಬಶೀರ್ ಅನ್ನುವಂತ ಒಬ್ಬ ಮನುಷ್ಯ ಬುದ್ಧನ ರೀತಿಯಲ್ಲಿ ಬಹಳ ಸಣ್ಣ ವಯಸ್ಸಿನಲ್ಲಿಯೇ ಸಂಸಾರದ ಒಂದು ಇದರಿಂದ ಬಂಧನದಿಂದ ಹೊರಗೆ ಬಂದ್ಬಿಟ್ಟು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿದ್ರು, ಗಾಂಧೀಜಿಯವರ ಭೇಟಿಯಾದ್ರು, ಸತ್ಯಾಗ್ರಹ ಮಾಡಿದ್ರು, ಜೈಲಿಗೆ ಹೋದ್ರು. ಯಾವ ಕಾಲದಲ್ಲಿ ಜೈಲಿಗೆ ಹೋದ್ರು ಅಂತ ಹೇಳಿದ್ರೆ, ನಮ್ಮ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಇವರ ಗಲ್ಲು ಶಿಕ್ಷೆ ಆಯ್ತು ನೋಡಿ. ಆ ಸಂದರ್ಭದಲ್ಲಿ ವೈಕಂ ಬಶೀರ್ ಅವರು ಜೈಲಲ್ಲಿದ್ರು. ಗಾಂಧಿ ಇರ್ವಿನ್ ಒಪ್ಪಂದ ಯಾವಾಗ ಆಯ್ತು, ಆವಾಗ ಸುಮಾರು 600 ಜನ ಕೈದಿಗಳನ್ನು ಬ್ರಿಟಿಷ್ ಸರ್ಕಾರ ಬಿಡುಗಡೆ ಮಾಡ್ತು. ಅದರಲ್ಲಿ ನಮ್ಮ ಇವರು ವೈಕಂ ಬಶೀರ್ ಅವರು ಕೂಡ ಒಬ್ರು. ಸೊ ವೈಕಂ ಬಶೀರ್ ಅವರ ಈ ಜೀವನ, ಅವರ ಬಾಲ್ಯವೇ ಒಂದು ತಲ್ಲಣಗಳಿಂದ ಕೂಡಿದಂತಹ ಒಂದು ಜೀವನ. ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಒಬ್ಬ ಲೇಖಕನ ಸಮಗ್ರ ಒಂದು ಸಾಹಿತ್ಯಕ್ಕೆ ಪೂರಕವಾಗಿ ಅವನ ಬದುಕು ಹಿಪೋಕ್ರಸಿ ಇಲ್ಲದಂತಹ, ಕಂಫರ್ಟ್ ಝೋನ್ ಅಲ್ಲಿ ಕೂತ್ಕೊಂಡು, AC ರೂಮ್ ಅಲ್ಲಿ ಕೂತ್ಕೊಂಡು ಅಥವಾ ಸುಂದರವಾದಂತಹ ಒಂದು ಬದುಕನ್ನು ನಿರ್ಮಿಸಿಕೊಂಡು ಕೈತುಂಬಳ ಸಂಬಳವನ್ನು ಪಡೆದುಕೊಂಡು ಬರೆಯುವಂತಹ ಲೇಖಕನಿಗಿಂತಲೂ, ಅಂತಹ ಲೇಖಕರ ಸಾಹಿತ್ಯ ಕೆಟ್ಟದಂತ ನಾನು ಹೇಳ್ತಾ ಇಲ್ಲ. ಆದ್ರೆ ವೈಕಂ ಬಶೀರ್ ಅವರ ಒಂದು ಕಥೆಯನ್ನು ಓದಿದ ಕೂಡಲೇ ನಿಮ್ಗೆ ಯಾವ ಅನುಭವ ಕೊಡ್ತದೆ?
ಅನ್ನುವಂಥದ್ರಲ್ಲಿ ಈ ನನ್ನ ಅವರ ಏನು ವ್ಯಕ್ತಿತ್ವದ ನಿರೂಪಣೆ ಡಿಪೆಂಡ್ ಆಗಿರ್ತದೆ. ಇದನ್ನು ನೀವು ಗಮನಿಸಿ. ವೈಕಂ ಬಶೀರ್ ಅವರು ಹುಟ್ಟಿದಾಗ ಅದು ಉತ್ಪ್ರೇಕ್ಷೆ ಆಗಿರ್ಬೋದು. ಸಾಮಾನ್ಯವಾಗಿ ಅದನ್ನು ಉತ್ಪ್ರೇಕ್ಷೆಯ ರೀತಿಯಲ್ಲಿ ವರ್ಣನೆ ಮಾಡುವವರು ಇದ್ದಾರೆ. ವೈಕಂ ಬಶೀರ್ ಅವರು ಹುಟ್ಟಿದ ದಿನವೇ ಅವರ ಮನೆಗೆ ಬೆಂಕಿ ಬಿತ್ತಂತೆ. ಆದ್ರೂ ಉಳಿದ್ರು ಇವರು ವೈಕಂ ಬಶೀರ್ ಅವರು. ಆನಂತರ ಶಾಲೆಗೆ ಸರಿಯಾಗಿ ಹೋಗ್ಲಿಲ್ಲ, ಸ್ವತಂತ್ರ ಹೋರಾಟಕ್ಕೆ ಧುಮುಕಿದ್ರು. ಅಲ್ಲಿಂದ ಹೊರಗೆ ಬಂದ ಕೂಡಲೇ ಗಾಂಧಿ ಇರ್ವಿನ್ ಪ್ಯಾಕ್ಟ್ ಆದ ನಂತರ ಅವ್ರು ಹೇಗೆ ಸೊರೆಮನೆ ವಾಸದಿಂದ ಹೊರಗೆ ಬಂದ್ರ, ಪ್ರಪಂಚ ಪರ್ಯಟನೆಗೆ ಸುತ್ತಿದ್ರು. ಅವರು ಕೈಯಲ್ಲಿ ಹಣ ಹಿಡಿದುಕೊಂಡು ಸುತ್ತಲಿಲ್ಲ. ಆಫ್ರಿಕಾಕ್ಕೆ ಹೋದ್ರು, ಅಲ್ಲಿ ಒಂದು ಕೆಲಸ ಮಾಡಿದ್ರು. ಪಾಕಿಸ್ತಾನಕ್ಕೆ ಹೋದ್ರು, ಅಫ್ಘಾನಿಸ್ತಾನಕ್ಕೆ ಹೋದ್ರು, ಕಾಬೂಲಿಗೆ ಹೋದ್ರು. ಹೀಗೆ ಬೇರೆ ಬೇರೆ ದೇಶಗಳಿಗೆ ತಿರುಗ್ತಾರೆ. ಬೇರೆ ಬೇರೆ ವೇಷದಲ್ಲಿ ಬದುಕ್ತಾರೆ. ಕೆಲವು ಕಡೆ ಆಟಿಕೆಗಳನ್ನು ಮಾರ್ತಾರೆ, ಕೆಲವು ಕಡೆ ಮಗ್ಗದ ಇದು ಯಂತ್ರಗಳನ್ನು ರಿಪೇರಿ ಮಾಡುವವನಾಗಿ ಕೆಲಸ ಮಾಡ್ತಾರೆ, ಕೆಲವು ಕಡೆ ನಮ್ಮ ಭಾರತದ ಜ್ಯೋತಿಷಿಗಳ ರೂಪದಲ್ಲಿ ಏನು ಭವಿಷ್ಯ ಹೇಳುವವನ ರೀತಿಯಲ್ಲಿ ಬದುಕ್ತಾರೆ, ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಾರೆ, ಕುರಿ ಮೇಯಿಸ್ತಾರೆ. ಹೀಗೆ ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯ ಏನು ಅವರಿಗೆ ಗೊತ್ತಿರುವ ಕೆಲಸ ಏನಿದೆ ಅಲ್ಲಿ ಅದನ್ನು ಮಾಡಿಕೊಂಡು ತಿರುಗ್ತಾರೆ. ಒಬ್ಬ ಕಥೆಗಾರ ಹೇಗೆ ರೂಪುಗೊಳ್ತಾನೆ ಅಂತ ನೀವು ಗಮನಿಸಿ. ರವೀಂದ್ರನಾಥ್ ಠಾಗೂರ್ ಅವರ ಕಥೆಯಲ್ಲಿ ಬರುವಂತಹ ಕಾಬೂಲಿವಾಲನ ಪಾತ್ರ ಇದೆಯಲ್ವಾ, ಆ ರೀತಿಯಲ್ಲಿ ಪ್ರಪಂಚ ಅವರ ಸಂಸಾರದ ಸೆಳೆತವೇ ಇಲ್ಲ ಅಲ್ಲಿ. ತಾನು ಯಾವ ಊರಲ್ಲಿದ್ದೇನೆ ಅದೇ ನನ್ನ ಊರು. ಯಾರೋ ಅಲ್ಲಿ ನನಗೆ ಸಂಗತಿಗಳು ಸಿಗ್ತಾರೆ, ಅವರೇ ನನ್ನ ಕುಟುಂಬಿಕರು ಅನ್ನುವ ರೀತಿಯಲ್ಲಿ ವೈಕಂ ಬಶೀರ್ ಬದುಕ್ತಾರೆ. ಹಿಮಾಲಯದಲ್ಲಿ ಹೋಗ್ತಾರೆ, ಸಾಧುಗಳ ಜೊತೆ ಬದುಕ್ತಾರೆ, ನಾಥಪಂಥೀಯರ ಜೊತೆ ಹೋಗ್ತಾರೆ, ನಾಗಾ ಸಾಧುಗಳ ಹಿಂದೆ ಹೋಗ್ತಾರೆ, ಸೂಫಿಗಳ ಹಿಂದೆ ಹೋಗ್ತಾರೆ. ವಾರಣಾಸಿಗೆ ಹೋಗಿ ಅವರು ಹೇಳ್ತಾರೆ, ವಾರಣಾಸಿಯಲ್ಲಿರುವಂತಹ ಭಕ್ತರನ್ನು ನೋಡಿ ಹೇಳ್ತಾರೆ, ಇದೊಂಥರ ನನಗೆ ಮೆಕ್ಕಾದ ತರ ಕಾಣ್ತಾ ಇದೆ ಅಂತ ಹೇಳಿ. ಇಲ್ಲಿರುವವರೆಲ್ಲ ಮೆಕ್ಕಾದ ಮುಸ್ಲಿಂ ಮೂಮಿನ್ಗಳ ತರ ನನಗೆ ಕಾಣ್ತಾ ಇದ್ದಾರೆ, ಕಾಬಾದ ಸುತ್ತ ತಿರುಗುವಂತಹ ಮುಸ್ಲಿಂ ವಿಶ್ವಾಸಿಗಳ ತರ ನನಗೆ ಕಾಣ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದೇ ಮೆಕ್ಕಾ ಯಾತ್ರೆಗೆ ಹೋದಾಗ ಅಲ್ಲಿ ಕಾಬಾದ ಸುತ್ತ ತಿರುಗುವಂತಹ ಮುಸ್ಲಿಂ ವಿಶ್ವಾಸಿಗಳನ್ನು ನೋಡಿ, ಇವರು ನನಗೆ ಭಾರತದ ಸನ್ಯಾಸಿಗಳ ತರ, ಭಾರತದ ಭಕ್ತರ ತರ ಕಾಣಿಸ್ತಾರೆ ಅಂತ ಹೇಳ್ತಾರೆ. ಒಬ್ಬ ಲೇಖಕನ ದೃಷ್ಟಿ ಅಷ್ಟು ವಿಶಾಲ ಆಗಿರ್ತದೆ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಈ ಇವರ ಕಥೆಗಳನ್ನು ನಾವು ಗಮನಿಸಿದಾಗ ತೀರಾ ಕಡಿಮೆ ಇಂಥ ಲೇಖಕರು ವಿಶ್ವ ಸಾಹಿತ್ಯದಲ್ಲಿಯೇ ಬೆರಳೆಣಿಕೆಯಷ್ಟಿರುವಂತಹ ಲೇಖಕರಲ್ಲಿ ವೈಕಂ ಬಶೀರ್ ಅವರು ಕೂಡ ಒಬ್ರು. ಇದು ಉತ್ಪ್ರೇಕ್ಷೆ ಖಂಡಿತ ಅಲ್ಲ. ನಿಮಗೆ ವಿಕ್ಟರ್ ಹ್ಯೂಗೋನನ್ನು ನೋಡಿ, ಆಂಟನ್ ಚೆಕಾವ್ ಅನ್ನುವಂತಹ ಕಥೆಗಾರನ ಕೆಲವು ಕಥೆಗಳನ್ನು ನೋಡಿ, ನಿಮ್ಗೆ ಅದು ಏನ್ ಮಾಡ್ತೆ ಅಂತ ಹೇಳಿದ್ರೆ, ಆಂಟನ್ ಚೆಕಾವ್ನ ಕಥೆಗಳು ಓದಿದ ಕೂಡಲೇ ಒಂದು ಮೆದುಳಿಗೆ ಕೈ ಹಾಕಿ ತಿರುಗಿಸಿದಂತ ಒಂದು ಅನುಭವ ಆಗ್ತದೆ ನೋಡಿ. ಅದೇ ಅನುಭವ ನಮ್ಗೆ ವೈಕಂ ಬಶೀರ್ ಅವರ ಕಥೆಗಳು, ಅದರ ಅಬ್ರಪ್ಟ್ ಎಂಡ್ ಅಂತ ಹೇಳ್ತೀವಿ, ಸಡನ್ ಆಗಿ ನಿಂತು ಹೋಗುವಂತಹ ರೀತಿ, ಆ ಕ್ಲೈಮ್ಯಾಕ್ಸ್ಗಳು, ಅಂತ ಒಂದು ಅನುಭವ ನಮ್ಗೆ ಕೊಡ್ತದೆ. ವಿಶ್ವ ಸಾಹಿತ್ಯದಲ್ಲಿ ನಮ್ಗೆ ವೈಕಂ ಬಶೀರ್ ಅವರನ್ನು ಹೋಲಿಸಬಹುದಾದಂತಹ ಇನ್ನೊಬ್ಬ ಕಥೆಗಾರ ಇದ್ರೆ ಅವರದೇ ಸಮಕಾಲೀನ ಆಗಿರುವಂತಹ ಸಾದತ್ ಹಸನ್ ಮಾಂಟೋ. ಸಾದತ್ ಹಸನ್ ಮಾಂಟೋ ಮತ್ತೆ ವೈಕಂ ಬಶೀರ್ ಅವರಿಗೆ ಇರುವಂತಹ ಸಾಮ್ಯತೆ ಏನಂತ ಹೇಳಿದ್ರೆ, ಇಬ್ರು ಕೂಡ ಇಂಥ ಒಂದು ಹರ್ಮಿಟ್ ಲೈಫ್ಗಳನ್ನು, ಒಂದು ಏನು ಹಿಪ್ಪಿ ಅಥವಾ ಸನ್ಯಾಸಿ ಅನ್ನುವ ರೀತಿಯ ಒಂದು ಬದುಕನ್ನು ಅವರು ಬದುಕಿದವರು. ಸಂಸಾರದಲ್ಲಿ ಇದ್ದೂ ಇಲ್ಲದ ರೀತಿಯಲ್ಲಿ ಪ್ರಪಂಚವೇ ಎಲ್ಲರೂ ನನ್ನವರು, ಎಲ್ಲರ ನೋವುಗಳಿಗೂ ನಾನು ಸ್ಪಂದಿಸಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಬದುಕಿದಂತಹ ಇಬ್ರು ಲೇಖಕರಿದ್ರೆ ಅದು ಒಂದು ಸಾದತ್ ಹಸನ್ ಮಾಂಟೋ, ಒಂದು ಇವರು ನಮ್ಮ ವೈಕಂ ಬಶೀರ್. ಯಾಕಂತ ಹೇಳಿದ್ರೆ ಸಾದತ್ ಹಸನ್ ಮಾಂಟೋನು ಲೋಕದಲ್ಲಿ ಆಗುವಂತಹ ಜನರಿಗೆ ಆಗುವಂತಹ ಹಿಂಸೆ, ಲೋಕದಲ್ಲಿ ನಡೆಯುತ್ತಿರುವಂತಹ ಸಮಸ್ಯೆಗಳನ್ನು ನೋಡಿ ಹುಚ್ಚು ಹಿಡಿತದೆ ಅವನಿಗೆ. ಮೆಂಟಲ್ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಮಾಡಿ ಬಿಡ್ತಾರೆ. ಪ್ರಪಂಚದ ನೋವಿಗೋಸ್ಕರ ಇಷ್ಟು ಸಮಸ್ಯೆಯನ್ನು, ಕ್ಷೋಭೆಗೊಳಗಾಗುವಂತಹ ಲೇಖಕ ಸಾದತ್ ಹಸನ್ ಮಾಂಟೋ. ಅದೇ ರೀತಿ ವೈಕಂ ಬಶೀರ್ ಅವರು ಕ್ಷೋಭೆಗೆ ಒಳಗಾಗ್ತಾರೆ. ಅವರು ಕ್ಷೋಭೆಗೆ ಒಳಗಾಗಿ ಮಾನಸಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡುವಂತಹ ಸಂದರ್ಭದಲ್ಲಿ ಪಾತಮಯ್ಯೊಡೆ ಆಡು ಅನ್ನುವಂತ ಒಂದು ಕಥೆಯನ್ನು ಅವರು ಬರೀತಾರೆ. ಆ ಕಥೆಯನ್ನು ನೀವು ಓದ್ಬಹುದಾ? ಓದುವಾಗ ನಮ್ಗೆ ತೊಬಟೇಕ್ ಸಿಂಗ್ ಅನ್ನುವಂತ ಕತೆ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಬರೀತಾರೆ ನೋಡಿ ನಮ್ಮ ಇವರು ಸಾದತ್ ಹಸನ್ ಮಾಂಟೋ. ಆ ಕಥೆಯಲ್ಲಿರುವಂತಹ ವಿಕ್ಷಿಪ್ತತೆ ನೋಡಿ, ಕಥೆಯಲ್ಲಿರುವಂತಹ ಪಾತ್ರಗಳ ತಳಮಳ ನೋಡಿ, ಕಥೆಗಾರ ರೂಪುಗೊಳ್ಳುವುದು ಆ ರೀತಿ. ಕಥೆಗಾರ ಪ್ರಪಂಚದ ನೋವನ್ನು ಅನುಭವಿಸ್ತಾನೆ,
ಅಲ್ಲಿ ಯಾವುದೇ ಫೇಕ್ನೆಸ್ ಇರುವುದಿಲ್ಲ, ಕೃತಕತೆ ಇರೋದಿಲ್ಲ. ಅಂತಹ ಕಥೆಗಳು ಆ, ತೀರಾ ಆಪ್ತವಾಗಿ ಬಿಡ್ತದೆ ನಮ್ಗೆ, ನಮ್ಮನ್ನು ಕಾಡ್ತದೆ. ಆ, ಎಷ್ಟೋ ದಿನಗಳ ಕಾಲ ನಮ್ಗೆ ಕನಸಲ್ಲೂ ಆ ಪಾತ್ರಗಳು ಬಂದು ಭಯ ಹುಟ್ಟಿಸುವಂತ ರೀತಿಯಲ್ಲಿ ಆಗ್ತದೆ. ಈ ಗೋಡೆಗಳು ಅನ್ನುವಂತಹ ಕತೆ ಕೂಡ ಅದೇ ರೀತಿ ಆಯ್ತು. ಅದು ನಮ್ಮ ಸತೀಶ್ ತಿಪಟೂರ್ ಅವರು, ಐವನ್ ಡಿಸಿಲ್ವ ಅವರು ಮತ್ತೆ ಇವರೆಲ್ಲ ಸೇರಿ ಆ ನಾಟಕ ಮಾಡಿದಾಗ ರೋಷನ್ ನಿಲಯದಲ್ಲಿ ನೋಡಿದೆ. ಅಡೂರು ಗೋಪಾಲಕೃಷ್ಣನ್ ಅವರು ಮಾಡಿದಂತಹ ಮದಿಲ್ಗಳ್ ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂತು. ಅದರಲ್ಲಿ KPS ಲಲಿತಾ ಅವರು, ಅವರ ಕೇವಲ ವಾಯ್ಸ್ ಅಲ್ಲಿ, ಅಲ್ಲಿ ಹೀರೋಯಿನ್ ಇಲ್ಲ, ಹೀರೋಯಿನ್ ನ ವಾಯ್ಸ್ ಮಾತ್ರ ಕೇಳ್ತದೆ ನಮ್ಗೆ. ಬೆಳದಿಂಗಳ ಬಾಲೆ ಮೂವಿಯಲ್ಲಿ ಇತ್ತಲ್ವಾ ಅನಂತನಾಗ್ ಅವರದ್ದು, ಅದೇ ರೀತಿ ರಾಷ್ಟ್ರ ಪ್ರಶಸ್ತಿ ಬಂತು. ನಮ್ಮ ನಾಟಕ ಏನು ಇವರು ಮಾಡಿದ್ರು, ಸತೀಶ್ ತಿಪ್ಟೂರ್ ಅವರ ಬಳಗ, ಆ ಚಲನಚಿತ್ರವನ್ನು ಮೀರಿಸಿದಂತಹ ರೀತಿಯಲ್ಲಿ ನಾನು ಆ ನಾಟಕವನ್ನು ಅನುಭವಿಸಿದೆ. ತುಂಬಾ ಚೆನ್ನಾಗಿ ಬಂತು ಅದು, ತುಂಬಾ ದಿನಗಳ ಕಾಲ ಕಾಡಿತ್ತದು. ಅದರಲ್ಲಿ ನಮ್ಮ ರಕ್ಷಿತ್ ಬಂಗೇರನ ಅವರು, ಅವರ ಡೈಲಾಗ್ ಡೆಲಿವರಿ ಇರ್ಬೋದು, ನಾದನನ್ ಅವರ ಒಂದು ಡೈಲಾಗ್ ಡೆಲಿವರಿ, ಮತ್ತೆ ಪ್ರತಿಭಾ ಮೇಡಮ್, ಈ ನಾಟಕದಲ್ಲಿ ಏನೋ ಚೇಂಜಸ್ ಇತ್ತಂತ ಹೇಳಿದ್ರೆ, ಇಲ್ಲಿ ಹೀರೋಯಿನ್ ಅನ್ನು ತೋರಿಸಿದ್ರು ನಾಟಕದಲ್ಲಿ. ಆ ಕಥೆಯಲ್ಲಿ ಹೀರೋಯಿನ್ ಎಲ್ಲೂ ಬರಲ್ಲ, ಸಿನಿಮಾದಲ್ಲೂ ಬರಲ್ಲ, ನಮ್ಗೆ ನೋಡಕ್ ಸಿಗಲ್ಲ. ಆದ್ರೆ ನೋಡಿ, ರಂಗಭೂಮಿಯಲ್ಲಿರುವಂತಹ ಕೆಲವು ಆ ಅವರ ಚಾಕಚಕ್ಯತೆ ಅಥವಾ ಅವರ ಲಿಬರ್ಟಿ ಏನಿದೆ ರಂಗಭೂಮಿಯಲ್ಲಿರುವಂತದ್ದು, ಹೀರೋಯಿನ್ ಅನ್ನು ಇವರ ಬಶೀರನ ಕನಸಲ್ಲಿ ಬಂದು ಕಾಡುವ ರೀತಿಯಲ್ಲಿ ಅದನ್ನು ತೋರಿಸಿಬಿಟ್ರು ರಂಗದಲ್ಲಿ. ಒಂದು ನಿರ್ದೇಶಕ ಏನ್ ಹೇಳ್ತಾರೆ ಅದಕ್ಕೆ, ವಿಜೃಂಭಿಸುವುದಂತ ಹೇಳುದು ಅದಕ್ಕೆ. ಒಂದು ರಂಗದಲ್ಲಿ ಹೊಸ ಪ್ರಯೋಗ ಬಂದಾಗ ಆ ನಿರ್ದೇಶಕನ ಒಂದು ಚಾಕಚಕ್ಯತೆ ನಮ್ಗೆ ಕಾಣುತ್ತದೆ ಅಲ್ಲಿ. ಅಲ್ಲಿ ನಮ್ಮ ಪ್ರತಿಭಾ ಮೇಡಮ್ ಅವರು ನಾರಾಯಣಿ ಪಾತ್ರದಲ್ಲಿ ಪಾತ್ರ ಮಾಡಿದ್ರು. ಅವ್ರು ರಂಗದಲ್ಲಿ ಬಂದು ಆ ಆ ಒಮ್ಮೆ ಬಂದು ಪಾಸಾಗಿ ಹೋಗುವಂತ ಒಂದು ಸೀನ್ ಬರುತ್ತೆ, ತುಂಬಾ ಅದ್ಭುತವಾಗಿ ಬಂತದು. ತುಂಬಾ ದಿನಗಳ ಕಾಡಿತ್ತು, ತುಂಬಾ ಒಳ್ಳೆ ವಿಮರ್ಶೆ ಬಂತು ಅದಕ್ಕೆ. ಸೊ ಇದೆಲ್ಲ ವೈಕಂ ಬಶೀರ್ ಅವರ ಏನು ಕಥೆ ಅನ್ನೋದಕ್ಕಿಂತಲೂ ಜೀವನವನ್ನೇ ಎರಕ ಹೊಯ್ದಂತಹ ಒಂದು ಕೃತಿ ಅದು. ವೈಕಂ ಬಶೀರ್ ಅವರ ಎಲ್ಲಾ ಕಥೆಗಳು, ಐ ಥಿಂಕ್ ಸುನೈಫ್ ಅವರು ಜಾಯಿನ್ ಆಗಿದ್ದಾರೆ ಇವಾಗ. ಎಸ್, ಓಕೆ. ಸುನೈಫ್ ಅವರು ತೀರಾ ಇತ್ತೀಚೆಗೆ ಒಂದು ಒಳ್ಳೆ ಪುಸ್ತಕ ಮಾಡಿದ್ರು, ಭೂಮಿಯ ಹಕ್ಕುದಾರರು ಅಂತ ಹೇಳಿ. ಇನ್ನೂ ತುಂಬಾ ಕನ್ನಡಕ್ಕೆ ಅನುವಾದವಾಗದಂತಹ ವೈಕಂ ಬಶೀರ್ ಅವರ ಕಥೆಗಳು ಅದರಲ್ಲಿ ಇದೆ. ದಯವಿಟ್ಟು ಆ ಪುಸ್ತಕವನ್ನು ಎಲ್ಲರೂ ಓದ್ಬೇಕು.